ವೆಲ್ಕಮ್ ಬ್ಯಾಕ್. ಚೈತ್ರ ಅವರೇ ಮತ್ತೆ ರಾಜು ಗೌಡ್ರೆ, ನೋಡಿ ಇವತ್ತು ಕಾಂಗ್ರೆಸ್ ಉಲ್ಲೇಖ ಮಾಡ್ತಿರುವಂತದ್ದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ DY ಚಂದ್ರಚೂಡ್ ಅವರ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಂತ ಒಂದು ಹೇಳಿಕೆ. ಅವ್ರು ಹೇಳಿದ್ರು ರಾಜ್ಯಗಳಲ್ಲಿ ಭಾಷಣ ದ್ವೇಷದ ವಾತಾವರಣವನ್ನ ಸೃಷ್ಟಿ ಮಾಡ್ತಿರೋದ್ರಲ್ಲಿ ತಡೆಯೋದ್ರಲ್ಲಿ ಪೊಲೀಸರ ಒಂದು ಜವಾಬ್ದಾರಿ ಪ್ರಮುಖ. ಅದನ್ನ ಅವರು ತಪ್ಪಿದ್ದೇ ಆದ್ರೆ ಈ ಕೋರ್ಟಿನ ಒಂದು ಉಲ್ಲಂಘನೆ ಆದಂಗೆ ಆಗ್ತದೆ, ಕೋರ್ಟಿಗೆ ಅವಹೇಳನ ಮಾಡ್ದಂಗೆ ಆಗ್ತದೆ, ಕಂಟೆಂಪ್ಟ್ ಆಗ್ತದೆ ಅಂತ ಸಿದ್ದರಾಮಯ್ಯನವರು ಅದೇ ಹೇಳಿದ್ದಾರೆ. ಯಾರು ದ್ವೇಷದ ವಾತಾವರಣವನ್ನ ಸೃಷ್ಟಿಸ್ತಾರೆ, ದ್ವೇಷದ ಭಾಷೆಯನ್ನ ಬಳಸಿ ಭಾಷಣವನ್ನ ಕೊಡ್ತಾರೆ, ಸಮಾಜದಲ್ಲಿ ಗಲಭೆ ಎಬ್ಬಿಸ್ತಾರೆ, ಅವ್ರನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತ. ಅಲ್ಲಿಗೆ ಇಲ್ಲಿಗೆ ಒಂದು ಕನೆಕ್ಷನ್ ಇದೆಯಾ ಅಂತ ಚೈತ್ರ ಅವರೇ ನೀವೇ ಫಸ್ಟ್ ಹೇಳ್ಬೋದಾ? ಸರ್, ನಾನು ಒಂದ್ ವಿಷಯ ಹೇಳ್ತೇನೆ. ಸಿದ್ದರಾಮಯ್ಯನವರು ಏನ್ ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವ್ ಹೇಳಿರುವಂತಹ ಏನು ನ್ಯಾಯಾಧೀಶರ ಮಾತುಗಳನ್ನ ಕೋಟ್ ಮಾಡೋದಾದ್ರೆ, ಬಹುಶಃ ನಮಗೆ 15 ನಿಮಿಷ ಪೊಲೀಸರು ಸುಮ್ನೆ ಇದ್ಬೇಡಿ, ಈ ದೇಶದಲ್ಲಿರುವ ಹಿಂದೂಗಳನ್ನ ನಾವು ಒಂದ್ ಗತಿ ಕಾಣಿಸ್ತೀವಿ ಅಂದಿರ್ತಕ್ಕಂಥ OIC ಮಾತಿಗೆ ಯಾವ ರೀತಿಯ ಏನು ಕೋಟ್ ಮಾಡೋದಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಮತ್ತು ಈ ಬ್ಯಾನ್ಗೂ ಮತ್ತು ಪ್ರಚೋದನಕಾರಿ ಅಥವಾ ಈ ದ್ವೇಷ ಬಿತ್ತುವಂತಹ ಘಟನೆಗಳಿಗೂ ನಿಜವಾಗ್ಲೂ ಲಿಂಕ್ ಇದೆಯಾ? ಯಾಕಂದ್ರೆ PFI ಇದೇ ರೀತಿಯ ಪ್ರಚೋದನಕಾರಿ ಮತ್ತು ಏನು ಸಮಾಜ ವಿದ್ರೋಹಿ ಸಂಘಟನೆ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ ಅನ್ನೋ ಉದ್ದೇಶಕ್ಕೋಸ್ಕರನೇ PFI ಅನ್ನು ಬ್ಯಾನ್ ಮಾಡಿರುವಂತಹದ್ದು. ಆಲ್ರೆಡಿ ಬ್ಯಾನ್ ಆಗಿರುವ PFI ಅನ್ನ ಕಣ್ವರ್ಸೋದಕ್ಕೋಸ್ಕರ PFI ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಾ ಇರುವಂತಹದ್ದು. ಹಾಗಾದ್ರೆ ಸಿದ್ದರಾಮಯ್ಯನವರು ಒಂದು ಘಟನೆಯನ್ನು ಹೇಳಿ ಬಜರಂಗ ದಳ ಏನು ಸಮಾಜ ವಿದ್ರೋಹಿ ಘಟನೆಯನ್ನು ಮಾಡಿದೆ ಅಂತ, ಬಜರಂಗ ದಳ ಕೋವಿಡ್ ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂತಹ ಏನು ಸೇವೆಗಳಿರಬಹುದು, ಬಜರಂಗ ದಳ ಕೋವಿಡ್ ಗಿಂತ ಆಚೆಗೂ ಕೂಡ ಬಜರಂಗ ದಳ ಹುಟ್ಟಿದ ದಿನದಿಂದ ಇತ್ತೀಚೆಗೆ ನಡ್ಸ್ಕೊಂಡ್ ಬಂದಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳಿರಬಹುದು, ರಕ್ತದಾನದಂತಹ ಮಾನವೀಯ ಘಟನೆಗಳಿರಬಹುದು, ಇದು ಯಾವುದು ಕಾಣಿಸ್ತಾ ಇಲ್ವಾ? ಇವೆಲ್ಲ ಹಾಗಾದ್ರೆ ಬ್ಯಾನ್ಗೆ ನಿಜವಾದ ಕಾರಣನ? ಒಂದೇ ಒಂದು ಏನು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಬಜರಂಗ ದಳ ತೊಡಗಿಸ್ಕೊಂಡಿದೆ ಅನ್ನೋದು ನೀವು ತೋರಿಸ್ತೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ PFI ಮತ್ತು SDPI ಮತ್ತು ಏನು KFT ಅಂತ ಸಂಘಟನೆಗಳು ಸಮಾಜದಲ್ಲಿ ಪ್ರಚೋದನೆ ತುಂಬಿಸ್ತಿರ್ತಕ್ಕಂಥದ್ದು. ಅಲ್ಲ, ತ್ರಿಶೂಲ ದೀಕ್ಷೆ ಅನ್ನೋದು ಪ್ರಚೋದನೆ ಅಂತ ಆಗೋದಿಲ್ವಾ? ತ್ರಿಶೂಲ ದೀಕ್ಷೆ ಅದೇನದು? ತ್ರಿಶೂಲ ದೀಕ್ಷೆ ಕೊಟ್ಟಿರುವಂತದ್ದು ಯಾರನ್ನ ತಗೊಂಡೋಗ್ ಚುಚ್ಚಿ ಅಂತಲ್ಲ ಸರ್. ಯಾಕೆ ನೀವು ನಿಮ್ಮ ಆಫೀಸ್ ನಲ್ಲಿ ನವರಾತ್ರಿಗೆ ಆಯುಧ ಪೂಜೆ ಮಾಡಲ್ವಾ? ಇದ್ ನಮ್ ಪದ್ಧತಿ ಅಷ್ಟೇ ಅಂತ. ತ್ರಿಶೂಲ ದೀಕ್ಷೆ ತಗೊಂಡವನ್ನೆಲ್ಲ ತಗೊಂಡೋಗ್ ಚುಚ್ಚಿರೋದು ಯಾವ್ದಾರ ಒಂದ್ ಘಟನೆ. ಚೈತ್ರ ಅವರೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಮ್ಮ ಆಫೀಸ್ ಅಲ್ಲಿ ಆಯುಧ ಪೂಜೆ ಮಾಡಿದಾಗ ಕ್ಯಾಮ್ರಾಗೆ ಏನೇಳಿ ಕ್ಯಾಮ್ರಾ ಸ್ಟ್ಯಾಂಡಿಗೆ ಕ್ಯಾಮ್ರಾ ಲೆನ್ಸಿಗೆ ನಾವು ಪೂಜೆ ಮಾಡೋದು, ಕತ್ತಿ ಚಾಕು ಖಡ್ಗಕ್ಕೆಲ್ಲ ಮಾಡೋದಿಲ್ವಲ್ಲ. ಚೈತ್ರ ಕುಂದಾಪುರ ಅವರು ಚೆನ್ನಾಗಿ ಭಾಷಣ ಮಾಡ್ತಾರೆ. ರಾಜು ಗೌಡ್ರೆ ನೋಡಿ, ಚೈತ್ರ ಅವ್ರು ಹೇಳಿದಿರಿ. ಒಂದ್ ನಿಮಿಷ ರಾಜು ಗೌಡ್ರು ಒಂದ್ ನಿಮಿಷ ಮಾತಾಡಿಸ್ತೀನಿ. ರಾಜು ಗೌಡ್ರೆ ವಿಚಾರ ಏನ್ ಗೊತ್ತಾ? ಹೇಳಿ ರಾಜು ಗೌಡ್ರೆ. ಒಬ್ಬ ಯುವಕ ಪಾಪ ಎಲ್ಲೋ ಟ್ಯಾಕ್ಸಿ ಓಡಿಸ್ಕೊಂಡಿದ್ದ, ಅವನ್ನ ಪ್ರಚೋದನೆ ಮಾಡಿ ಏನು ಗೋಮಾತೆನ ರಕ್ಷಣೆ ಮಾಡ್ತೀನಿ ಅಂದ್ರು. ಇವ್ರ ಸರ್ಕಾರನೇ ಸಾವಿರಾರು ಕೋಟಿ ಗೋವುಗಳನ್ನ ಇವತ್ತು ಕಡ್ದು ಹೊರ ದೇಶಕ್ಕೆ ರಫ್ತು ಮಾಡ್ತಾ ಇದೆ. ಇವ್ರು ಸರ್ಕಾರ ಬಿಜೆಪಿ ಸರ್ಕಾರನೇ ಕೆಲಸ ಮಾಡ್ತಾ ನೋಡಿ. ಅಮಾಯಕ ಯುವಕರು ಹೋಗಿ ಅವ್ನು ಯಾರಿಗೋ ಹೊಡೆದು ಒಬ್ಬ ಸತ್ತ ಜೈಲಲ್ಲಿ ಅವ್ರ ರಾಜುಗೌಡ್ರೆ ಕೇಳಿ, ರಾಜುಗೌಡ್ರೆ ಬೀಫ್ಗೂ ಖಾರ ಬೀಫ್ಗೂ ಡಿಫ್ರೆನ್ಸ್ ಇದೆ, ಕೇಳಿಸ್ಕೊಳ್ಳಿ. ರಾಜುಗೌಡ್ರೆ ಬೀಫ್ಗೂ ಖಾರ ಬೀಫ್ಗೂ ಡಿಫ್ರೆನ್ಸ್ ಇದೆ, ದಯವಿಟ್ಟು ಅಧ್ಯಯನ ಮಾಡ್ಕೊಂಡ್ ಬನ್ನಿ. ಖಾರ ಬೀಫ್ ಅಂತ ಹೇಳಿದ್ರೆ ಬಫೆಲೋ ಮೀಟ್, ಅರ್ಥ ಆಯ್ತಲ್ಲ? ಕೆಲವೊಂದು ರಾಜ್ಯಗಳಲ್ಲಿ ಅದನ್ನು ಸಹ ತಂದುಬಿಟ್ಟು ಬೀಫ್ ಒಳಗಡೆ ಸೇರಿಸಿರ್ತಾರೆ. ಅದರ ರಫ್ತುಗೂ ನೀವು ಗೋಮಾಂಸಕ್ಕೂ ಕಂಪೇರ್ ಮಾಡಕ್ ಹೋಗ್ಲೇಬೇಡಿ, ಅಧ್ಯಯನ ಮಾಡ್ಕೊಂಡ್ ಬನ್ನಿ. ಯಾವ್ದೋ ಪಬ್ಗಳಲ್ಲಿ ಗಲಾಟೆ ಮಾಡೋದು, ಆಮೇಲೆ ಯಾರೋ ಇಬ್ರು ಹೋಗ್ತಾ ಇದ್ದಾರೆ, ಯಾಕೆ ಕನ್ನಿಂಗ್ಯಾಮ್ ರೋಡ್ ನಿಖಿಲ್ ಕುಮಾರಸ್ವಾಮಿ ಮಾಡಿದ ಗಲಾಟೆ ಮರ್ತೋಯ್ತಾ? ರಾಜುಗೌಡ್ರೆ, ಕನ್ನಿಂಗ್ಯಾಮ್ ರೋಡ್ ನಿಖಿಲ್ ಕುಮಾರಸ್ವಾಮಿ ಮಾಡಿದ ಗಲಾಟೆ ಮರ್ತೋಯ್ತಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಫಸ್ಟ್ ಆಫ್ ಆಲ್ ಅದು ಕನ್ನಿಂಗ್ಯಾಮ್ ರೋಡ್ ಅಲ್ಲ, ಚರ್ಚ್ ಸ್ಟ್ರೀಟ್. ಅದು ಬಿಡಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮೋಹನ್ ಅವರೇ? ಯಾಕೆ ಸುಮ್ಮನೆ ಡಿವೇಟ್ ಮಾಡೋದು ಬೇಡ? ಇರೋ ನಿಮಿಷ ಚೈತ್ರ ಅವರೇ ನೀವು ಹೇಳಿದ್ದೀರಿ ಅಪ್ಪ. ರಾಜು ಗೌಡ್ರೆ, ಚೈತ್ರ ಅವರೇ ಒಂದ್ ನಿಮಿಷ, ನೀವು ಹೇಳಿದ್ದೀರಿ. ರಾಜು ಗೌಡ್ರೆ, ನಾನು ಕೇಳ್ತಿರೋದು ಇಷ್ಟೇ ಸಿಂಪಲ್. ಇದು ವೋಟ್ಗಳನ್ನ ಪೋಲರೈಸ್ ಮಾಡೋ ಯತ್ನಾನ? ಯಾಕಂದ್ರೆ ನಿಮಗೂ ಸಿಗ್ತಿದ್ಯಪ್ಪ ಅಲ್ಪಸಂಖ್ಯಾತರ ಮತಗಳು JDS-ಗೆ. ಅದು ಸಿಗೋದ್ರಿಂದ ಈಗ ತಾನೇ ನಮ್ಮ ಚಿದಾನಂದ್ ಪಟೇಲ್ ಅವ್ರು ಹೇಳ್ತಿದ್ರು 60ರಿಂದ 63 ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತ ಮತದಾನ ನಿರ್ಣಾಯಕ ಆಗ್ಬಿಡ್ಬೋದು.
ನೀವ್ ಅದನ್ನ ತಗೊಂಡ್ಬಿಟ್ರೆ ಕಾಂಗ್ರೆಸ್ಸಿನ ಗೆಲುವಿನ ಸಾಧ್ಯತೆ ಕಡಿಮೆ ಆಯ್ತು. ರಾಜುಗೌಡ್ರೆ, ನಿಮಗೂ ಇದೆ ಇದ್ರಲ್ಲಿ ಆಪತ್ತು ಅಂತ. ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಅಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ದು ಜಾತ್ಯತೀತ ನಿಲುವು. ಜಾತ್ಯತೀತ ನಿಲುವು ಅಂದ್ರೆ ಈ ನಾಡಿನಲ್ಲಿ ಸರ್ವಧರ್ಮ ಸಮನ್ವಯ ಇದೆ. ನಾವು ಎಲ್ಲಾ ಜನಾಂಗನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಚಿಂತನೆ ಇಟ್ಕೊಂಡು ಹೊರಟಿರುವಂತ ಒಂದು ಪಕ್ಷ. ಆಮೇಲೆ ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ಸಾವಿರಾರು ವರ್ಷಗಳಿಂದ ಎಲ್ಲಾ ಜನಾಂಗ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ, ಎಲ್ಲಾ ಜನಾಂಗಕ್ಕೂ ಬದುಕೋ ಹಕ್ಕಿದೆ. ನಾವೇನೋ ಒಂದು ಮಾಡ್ತೀವಿ, ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತೀವಿ. ನೋಡಿ, ಹಿಂದೂಗಳಿಗೆ ನಮ್ಮ ಮನೆಗಳಲ್ಲಿ ಹೇಳ್ಕೊಡೋದು ಎಲ್ಲಾರನ್ನು ಒಟ್ಟಿಗೆ ಬಾಳೋಣ ಅಂತ. ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ, ಇವ್ರದ್ದು ಕಾಂಟ್ರಿಬ್ಯೂಷನ್ಸ್ ಇದೆ. ಇಲ್ಲಿ ರಾಜಕೀಯಕ್ಕೋಸ್ಕರ ಯಾವ್ದೋ ಒಂದೆರಡು ಸಂಘಟನೆಗಳಿಗೆ ಬೆಂಬಲ ಕೊಟ್ಕೊಂಡು ಅವ್ರನ್ನ ಎತ್ಕಟ್ಟಿ ಇನ್ನೊಂದು ಜನಾಂಗದ ವಿರುದ್ಧ ಮಾತಾಡ್ಸೋ ಇವೆಲ್ಲ ತಪ್ಪಾಗ್ತವೆ. ನಾಳೆ ದಿನ ನಾಗರಿಕ ಸಮಾಜದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಯಾಕೆ ಕೆಜೆಯಲ್ಲಿ ಡಿಜೆಯಲ್ಲಿ ಘಟನೆ ನಡೆಯುತ್ತೆ ಅಂತ ಅವ್ರು ಹೇಳ್ಬೇಕು. ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಬಜರಂಗ ದಳದ ಒಂದು ಸಮುದಾಯಕ್ಕೂ ಕೂಡ ಜಾಗ ಇದೆಯಾ ಅಂತ, ಬಜರಂಗ ಜನಾಂಗಕ್ಕೆ. ಕಾನೂನಿನ ಪ್ರಕಾರ ಏನ್ ಕೈಗೊಂಡ್ರು ತಮಗೂ ಗೊತ್ತಿಲ್ವಾ? ರಾಜಗೌಡ್ರೆ, ಆಯ್ತು, ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡಿ ನಂಗೆ. PFI ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದಾಗ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಏನ್ ಹೇಳಿಕೆ ಕೊಟ್ರು ಅಂತ ಹೇಳಿದ್ರೆ, ನೀವ್ ಯಾರೋ ಒಬ್ರು ತಪ್ಪು ಮಾಡಿದ್ರೆ ಯಾಕೆ ಸಂಘಟನೆ ಬ್ಯಾನ್ ಮಾಡ್ತೀರಾ ಅಂತ ಹೇಳಿಕೆ ಕೊಟ್ರು. ಈಗ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿದಾಗ ಯಾಕೆ ಕುಮಾರಸ್ವಾಮಿ ಆ ಹೇಳಿಕೆ ಕೊಡ್ತಾ ಇಲ್ಲ? ಇದೇ ನಿಮ್ಮ ನಿಜವಾದ ಜಾತ್ಯತೀತನ? ಇದೇ ನಿಮ್ಮ ಸರ್ವ ಜನಾಂಗದ ಶಾಂತಿಯ ತೋಟನ? ಯಾಕೆ ಈ ರೀತಿಯಾಗಿ ಹಿಂದೂ ವಿರೋಧಿ ಹೇಳಿಕೆಗಳನ್ನ ಅಥವಾ ಒಂದು ಸಮುದಾಯದ ತೃಷ್ಟೀಕರಣ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ಯಾಕೆ ಕುಮಾರಸ್ವಾಮಿ ಅವರು ಸುಮ್ಮನೆ ಇದ್ದಾರೆ? ಅವತ್ ಹೇಳಿದಂತ ಹೇಳಿಕೆ ಇವತ್ತು ಯಾಕೆ ಬರ್ತಾ ಇಲ್ಲ? ಅವತ್ ಯಾಕೆ ಹೇಳಿದ್ ಕೊಟ್ಟಿದ್ ಇವತ್ತು ಬರ್ತಾ ಇಲ್ಲ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ. ನೇರ ಪ್ರಶ್ನೆ. PFI ಬ್ಯಾನ್ ಆದಾಗ ನೀವ್ ಯಾಕೆ ಇಡೀ ಸಂಘಟನೆನ ಬ್ಯಾನ್ ಮಾಡ್ತೀರಾ? ಒಳಗಿದ್ದವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಕೇಳಿದ್ರು. ಇವತ್ ಯಾಕೆ ಬಜರಂಗ ದಳದ ವಿಚಾರದಲ್ಲಿ ಆ ನಿಲುವನ್ನ ಕುಮಾರಸ್ವಾಮಿ ಅವರು ತಗೊಂಡಿಲ್ಲ? ರೈಟ್, ಮೋಹನ್ ಲಾಸ್ಟ್ ಪ್ರಶ್ನೆ ಬಂದ್ಬಿಡ್ತೀನಿ. ರಾಜುಗೌಡ್ರೆ, ನನ್ನ ಸಮಯ ಇರೋದಷ್ಟೇ. ನಿಮಗ್ ನನ್ನ ಧ್ವನಿನೂ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ. ಕಾಂಗ್ರೆಸ್ ನಮ್ಮ ಪ್ರಣಾಳಿಕೆಯಲ್ಲಿ ಏನಾರು ಇದ್ರೆ ಹೇಳಿ. ನಿಮ್ ಪ್ರಣಾಳಿಕೆಯಲ್ಲಿ ಇರೋದು ಒಂದೇ, ಇದು ನನ್ನ ಕೊನೆ ಚುನಾವಣೆ, ನನಗೆ ಓಟ್ ಹಾಕಿ ಅಂತ ಒಂದು ಸೀರಿಯಲ್ ನಂಬರ್. ಎರಡನೇ ಸೀರಿಯಲ್ ನಂಬರ್, ನನಗೆ ವಯಸ್ಸಾಯ್ತು, ನನಗೆ ಓಟ್ ಹಾಕಿ ಅಂತೇಳಿ ಅದು ಎರಡನೇ ಪ್ರಣಾಳಿಕೆ ಭರವಸೆ, ಗೊತ್ತಾಯ್ತಲ್ಲ? ಮೂರನೇದು, ಇನ್ನೊಂದ್ಸಲಿ ನಾನು ಚುನಾವಣೆ ನಿಂತ್ಕೊಳ್ಳಲ್ಲ, ನನಗೆ ಓಟ್ ಹಾಕಿ. ಈ ಮೂರೇ ಪಾಯಿಂಟ್ ನಿಮ್ ಪ್ರಣಾಳಿಕೆಯಲ್ಲಿ ಇರೋದು. ಕಣ್ಣೀರು ಇಲ್ಲ ಕೊನೆ ಚುನಾವಣೆ, ಅಷ್ಟೇ ನಿಮ್ಮ ಪ್ರಣಾಳಿಕೆ. ರಾಜುಗೌಡ್ರೆ ನನ್ನ ಹತ್ರ ಸಮಯ ಬಹಳ ಕಮ್ಮಿ ಇದೆ. ಧನ್ಯವಾದ ನಿಮಗೂ, ಚೈತ್ರ ಕುಂದಾಪುರ ಅವ್ರಿಗೂ. ಚೈತ್ರ, ಥ್ಯಾಂಕ್ ಯು ನಿಮ್ ಸಮಯಕ್ಕಾಗಿ. ಥ್ಯಾಂಕ್ ಯು ರಾಜುಗೌಡ್ರೆ. ಸಿದ್ದರಾಮಯ್ಯ ಅವ್ರ ಹೇಳಿಕೆ ಕ್ವಿಕ್ ಆಗಿ ಕೇಳ್ತಿದ್ದೀನಿ. ಯೂ ಟರ್ನ್ ಅನ್ಬೇಕಾ ಬೇಡವಾ? ಅಲ್ಲ, ಅದು ಯೂ ಟರ್ನ್ ಅಂತಲ್ಲ, ಅದು ಸಿದ್ದರಾಮಯ್ಯನವರ ಮನಸ್ಥಿತಿನೇ ಹಿಂದೂ ವಿರೋಧಿ ಮನಸ್ಥಿತಿ. ಅಲ್ಲಿ ಯೂ ಟರ್ನ್ ಹೇಳೋದು ಪ್ರಶ್ನೆ ಇಲ್ವೇ ಇಲ್ಲ. ಅದು ಅವ್ರು ಯೂ ಟರ್ನ್ ತಗೊಂಡ್ರು ಅಷ್ಟೇನೆ, ಅದು ಭಯ ಬಿದ್ದು ತಗೊಂಡಿರ್ತಾರೆ ಹೊರತು ಮತ್ತಿನ್ನೇನು ಅಲ್ಲ. ಅಲ್ಲಿ ಗೊತ್ತಾಯ್ತಲ್ಲ, ಅವ್ರ ಮನಸ್ಸಿನಲ್ಲಿರೋದು ಹಿಂದೂ ವಿರೋಧಿ ಭಾವನೆಗಳೇನೆ. ಅವ್ರು ಆಡಳಿತ ಮಾಡ್ಕೊಂಡ್ ಬಂದಿದ್ದು ಹಂಗೇನೆ 2013 18 ನಡುವೆ. ಈಗ ಮತ್ತೆ ಅದಾದ್ಮೇಲೆ 14 ತಿಂಗಳು ಕುಮಾರಸ್ವಾಮಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರಲ್ಲ, ಅವಾಗ ಮಾಡಿದ್ದು ಅದೇ ಕೆಲಸನೇನೆ. ನಾನು ಆಗ್ಲೇ ಹೇಳ್ದಂಗೆ ದೇ ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್. ಅಲ್ಲ, ಈಗ ಅವ್ರು ಹೇಳ್ತಿರಲ್ಲ ಬಜರಂಗ ದಳ ಅಂತಲ್ಲ, ಯಾರೇ ಸಮಾಜದಲ್ಲಿ ಸಮಾಜ ಘಾತಕ ಕೆಲಸಗಳನ್ನ ಮಾಡ್ತಾರೆ ನಾವು ಅವ್ರನ್ನ ಬ್ಯಾನ್ ಮಾಡ್ತೀವಿ. ಹಂಗಾದ್ರೆ ಫಸ್ಟ್ ಕಾಂಗ್ರೆಸ್ ಪಕ್ಷನೇ ಬ್ಯಾನ್ ಮಾಡ್ಲಿ. ನಾನು ಫಸ್ಟೇ ಹೇಳದ್ನಲ್ಲ. ಆಯ್ತು ಬಿಡಿ, ಸಿದಾನಂದ್ ಲಾಸ್ಟ್ ವರ್ಡ್ ನಿಮಗೆ. ಇದರ ಒಂದು ಪೋಲರೈಸೇಷನ್ ಎಫೆಕ್ಟ್ ಅಥವಾ ಕನ್ಸಾಲಿಡೇಷನ್ ಸಾಧ್ಯತೆ, ಕ್ರೋಢೀಕರಣ ಮತಗಳದ್ದು ದಕ್ಷಿಣ ಕನ್ನಡದಲ್ಲಿ ಆಗ್ಬೋದಾ? ನಮಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿ ಸೆಂಟ್ರಿಕ್ ಚುನಾವಣೆಯನ್ನ ಮಾಡ್ತಾ ಇದೆ. ಇದ್ರ ನಡುವೆ ಖರ್ಗೆ ಅಂಡ್ ಜೂನಿಯರ್ ಖರ್ಗೆ ಒಂದು ವಿಶ್ವಸರ್ಪ ಅಂದ್ರೆ ಇನ್ನೊಬ್ರು ನಾಲಾಯಕ್ ಅಂದ್ರು. ಆ ಮುಖಾಂತರ ಒಂದಷ್ಟು ವೋಟ್ನ ಪೋಲರೈಸ್ ಮಾಡ್ಕೊಂಡ್ರು. ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಇದೀಗ ಬಜರಂಗ ದಳ ನಿಷೇಧ ಅನ್ನೋ ಮುಖಾಂತರ, ಬಿಜೆಪಿ ಬಜರಂಗ ದಳ ಅನ್ನೋಕ್ಕಿಂತಲೂ ಹನುಮನನ್ನ ತರುವ ಮುಖಾಂತರ ಭಾವನಾತ್ಮಕ ವಿಚಾರವನ್ನ ಮುಂದಿಟ್ಟುಕೊಂಡು ಈಗ ಚುನಾವಣೆ ಮಾಡ್ಲಿಕ್ಕೆ ಹೊರಟಿರುವಂಥದ್ದು. ಎಲ್ಲ ಒಂದ್ ಕಡೆ ಒಂದಷ್ಟು ಪೋಲರೈಸ್ ಆಗ್ಬೋದು. ಒಂದು ತಿಂಗಳಿಂದ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಇದು ಅತಿ ದೊಡ್ಡ ಹಿನ್ನಡೆ. ಅವರು ಭ್ರಷ್ಟಾಚಾರ, 40% ಕಮಿಷನ್, PSA ಸ್ಕ್ಯಾಮ್ ಇರ್ತಕ್ಕಂಥದ್ದು, ಆಡಳಿತ ವಿರೋಧಿ ಎಲ್ಲ ಇಟ್ಕೊಂಡು ಅವರು ಹೋರಾಟವನ್ನು ಮಾಡ್ತಾ ಇದ್ರು. ತಮ್ಮದೇ ಆದ ಒಂದು ಟ್ರ್ಯಾಕ್ ಅಲ್ಲಿ ಇದ್ರು. ಇದ್ರ ನಡುವೆ ಇದೀಗ ವಿಷಸರ್ಪ ನಾಲಾಯಕ್ ಅನ್ನೋ ಮುಖಾಂತರ ಮೋದಿ ಸೆಂಟ್ರಿಕ್ ಆಗ್ತಕ್ಕಂಥ ಚುನಾವಣೆಗೆ ಅವರಿಗೆಲ್ಲ ಒಂದ್ ಕಡೆ ಫುಡ್ ಕೊಟ್ಟಂಗಾಯ್ತು, ರಾಜಕೀಯ ಅಸ್ತ್ರವನ್ನು ಕೊಟ್ಟಂಗಾಯ್ತು. ಭಾರತೀಯ ಜನತಾ ಪಕ್ಷ ಇಂಥ ವಿಷಯಗಳನ್ನ ಅದ್ಭುತವಾಗಿ ಬಳಸ್ಕೊಳ್ಳುತ್ತೆ. ಎಲ್ಲಾ ಚುನಾವಣೆಗಳು ಕೂಡ ಅವರು ಭಾವನಾತ್ಮಕ ವಿಚಾರಗಳನ್ನ ಜನರ ಮುಂದೆ ಇಡುವ ಮುಖಾಂತರ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಹಾಗಾಗಿ
ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಅವರ ಲೆಕ್ಕಾಚಾರದ ಪ್ರಕಾರ ಎಲ್ಲೊಂದ್ ಕಡೆ ಇದು ಫುಲ್ ರೈಸ್ ಮಾಡೋದ್ರಿಂದ ಒಂದಷ್ಟು ಸಕ್ಸಸ್ ಆಗ್ಬೋದು ಎಂಬ ಲೆಕ್ಕಾಚಾರ ಇದ್ದಾರೆ. ಆದ್ರೆ ಎಲ್ಲವೂ ಕೂಡ ಮೇ 13 ನಂತರ ನಮಗೆ ಗೊತ್ತಾಗಲಿದೆ ನಿಜವಾಗ್ಲೂ ಮತದಾರರು ಈ ತರದ ಭಾವನಾತ್ಮಕ ವಿಚಾರಗಳಿಗೆ ಮತ ಕೊಟ್ರ, ಅಭಿವೃದ್ಧಿ ವಿಚಾರಗಳಿಗೆ ಮತ ಕೊಟ್ರ, ಅಥವಾ ಅಭಿವೃದ್ಧಿ ಹೆಸರಿನಲ್ಲಿ ಇರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ರ, ಅಥವಾ ಕಾಂಗ್ರೆಸ್ ಪಕ್ಷದ ಅತಿಯಾದ ಅಲ್ಪಸಂಖ್ಯಾತ ಓಲೈಕೆ ಈ ಒಂದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ನ ದೂಡಿದ್ರ ಅಥವಾ ಅಪ್ಕೊಂಡ್ರ ಅನ್ನೋದು ಕೂಡ ಮೇ 13 ರಿಸಲ್ಟ್ ನಲ್ಲಿ ಗೊತ್ತಾಗ್ಲಿದೆ. ಒಟ್ನಲ್ಲಿ ಈ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅನ್ನೋ ವಿಷಯ ಕಾಂಗ್ರೆಸ್ ನಾಯಕರಿಗೆ ಬಿಸಿ ತುಪ್ಪ ಆಗಿದೆ. ಈಗಾಗಲೇ ಸಾಕಷ್ಟು ಜನ ಶಾಸಕರು ತಮ್ಮಲ್ಲೇ ಮಾತಾಡ್ಕೊತಿದ್ದಾರೆ, ಅಯ್ಯೋ ಇದು ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ಅಂತ. ಬಜರಂಗ ಬಲಿಗೂ ಬಜರಂಗ ದಳಕ್ಕೂ ಸಾಮ್ಯತೆಯನ್ನು ತಂದುಬಿಟ್ರೆ ಅದು ನಿಜವಾಗ್ಲೂ ನಾವು ಭಕ್ತಿಯ ಪ್ರದರ್ಶನವಾಗಿ ಪರಿಗಣಿಸ್ಬೇಕಾ? ಆ ಪ್ರಶ್ನೆ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ಚೈತ್ರಾ ರಾಜುಗೌಡ್ರೆ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆ